ಈ ರಿಜಿಸ್ಟ್ರೇಷನ್ನಿಗೆ ವ್ಯಕ್ತಿಗಳು ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಬರಲೇಬೇಕು ಅನ್ನುವಂಥದಕ್ಕೆ ವಿನಾಯಿತಿಯನ್ನ ಕೊಟ್ಟು ಕೆಲವು ಬಲ್ಲ ಮೂಲಗಳು ಅಂದ್ರೆ ಟ್ರಸ್ಟೆಡ್ ಸೋರ್ಸಸ್ ಇರೋವಾಗ ನಮ್ಮ ಆಫೀಸಿಗೆ ಅವರು ಬರಬೇಕಾಗಿಲ್ಲ, ಎಲೆಕ್ಟ್ರಾನಿಕಲಿ ಅವರ ಕಡೆಯಿಂದನೇ ನಮಗೆ ರಿಜಿಸ್ಟರ್ ಮಾಡಲಿಕ್ಕೆ ಅವಕಾಶವನ್ನ ಮಾಡ್ತಾ ಇದ್ದೇವೆ. ಟ್ರಸ್ಟೆಡ್ ಸೋರ್ಸಸ್ ಯಾರು ಅಂತ ನೀವು ಕೇಳಬಹುದು. ಟ್ರಸ್ಟೆಡ್ ಸೋರ್ಸಸ್ ಅಂದ್ರೆ ಉದಾಹರಣೆಗೆ BDAನವರು ಲೇಔಟ್ ಮಾಡಿದ್ದಾರೆ, BDAನವರು ಒಂದು ಸೈಟ್ ಅನ್ನ ರಿಜಿಸ್ಟರ್ ಮಾಡಿಕೊಡ್ತಾ ಇದ್ದಾರೆ ಅವರ ಅಲಾಟಿಗೆ. KADB ಅವರು ಒಂದು ಇಂಡಸ್ಟ್ರಿಯಲ್ ಪ್ಲಾಟ್ ಅನ್ನ ರಿಜಿಸ್ಟರ್ ಮಾಡಿಕೊಡ್ತಾ ಇದ್ದಾರೆ. ಕರ್ನಾಟಕ ಹೌಸಿಂಗ್ ಬೋರ್ಡ್ ಒಂದು ಅಪಾರ್ಟ್ಮೆಂಟ್ ಅನ್ನ ರಿಜಿಸ್ಟರ್ ಮಾಡಿಕೊಡ್ತಾ ಇದ್ದಾರೆ. ಸ್ಲಮ್ ಬೋರ್ಡ್ನವರು ಅವರ ಅಲಾಟಿಗೆ ಮನೆಯನ್ನ ರಿಜಿಸ್ಟರ್ ಮಾಡಿಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಬೇಸಿಕಲಿ ಸ್ಟ್ಯಾಚ್ಯೂಟರಿ ಬಾಡೀಸ್. ನೆಕ್ಸ್ಟ್ ಕ್ಯಾಟಗರಿ ಬಂದಾಗ ನ್ಯಾಷನಲೈಸ್ಡ್ ಬ್ಯಾಂಕ್ಸ್. ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಏನ್ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಉಸಾಬರಿ ಅಂತ ತಾವು ಕೇಳಬಹುದು. ಅವ್ರದ್ದು ಪ್ಲೆಡ್ಜ್ ಬರುತ್ತೆ, ಹೈಪೋಥಿಕೇಶನ್ ಬರುತ್ತೆ, ಮಾರ್ಟ್ಗೇಜ್ ಬರುತ್ತೆ, ಟೈಟಲ್ ಡೀಡ್ ಡಾಕ್ಯುಮೆಂಟ್ TTD ಅಂತ ಹೇಳ್ತಾರೆ, ಟೈಟಲ್ ಡೀಡ್ ಪ್ಲೆಡ್ಜ್ ಬರುತ್ತೆ. ಇಂಥವುಗಳನ್ನ ಅವರು ಬ್ಯಾಂಕಿಂದಾನೇ ನೇರವಾಗಿ ಅದನ್ನ ಹೈಪೋಥಿಕೇಶನ್ನು, ಪ್ಲೆಡ್ಜು ಇವುಗಳನ್ನ ಅಥವಾ ಮಾರ್ಟ್ಗೇಜ್ ಅನ್ನ ಕ್ರಿಯೇಟ್ ಮಾಡುವಂತಹದ್ದು. ಇವುಗಳನ್ನ ನಾವು ನಮ್ಮ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಬಂದೇ ಮಾಡಬೇಕು ಅನ್ನೋದನ್ನ ವಿನಾಯಿತಿಯನ್ನ ಕೊಟ್ಟು ಅಲ್ಲಲ್ಲಿಂದಾನೇ ಈ ಕೆಲಸಗಳನ್ನ ಮಾಡಬಹುದು. ಇದಕ್ಕೆ ಬೇಕಾದಂತ ಪ್ರಾವಿಷನ್ಗಳನ್ನ ನಾವು ಮಾಡಿದ್ದೇವೆ. ಇದರಿಂದ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಅನಗತ್ಯವಾಗಿ ಬರುವಂತಹದ್ದು ತಪ್ಪುತ್ತದೆ. ಒಂದು ನಿಮಿಷ, ಇನ್ನೂ ಒಂದಿದೆ. ನ್ಯಾಷನಲ್ ಬ್ಯಾಂಕ್ ಜೊತೆ ಶೆಡ್ಯೂಲ್ ಬ್ಯಾಂಕ್ ಒಂದು ಆಡ್ ಮಾಡ್ಬಿಡಿ. ಶೆಡ್ಯೂಲ್ ಬ್ಯಾಂಕ್ ನಾನು ಅದನ್ನ ಯಾವುದು ಸೋರ್ಸ್ ಅಂತ ಆಕ್ಟ್ ಅಲ್ಲಿ ಹೇಳಿಲ್ಲ. ನಾನು ಟ್ರಸ್ಟೆಡ್ ಸೋರ್ಸ್ ಅನ್ನೋದನ್ನ ಮಾತ್ರ ಆಕ್ಟ್ ಅಲ್ಲಿ ಹೇಳಿದ್ದೇನೆ. ಯಾವುದನ್ನ ಅನ್ನೋದು ನೀವು ಹೇಳಿದಾಗೆ ಕೇಸ್ ಬೈ ಕೇಸ್ ನಾವು ನೋಡ್ಬಿಟ್ಟು ಮಾಡ್ತೇವೆ. ಉದಾಹರಣೆಗೆ ಇನ್ನ ಒಂದು ಹೆಜ್ಜೆ ಈ ಅನುಭವ ಸರಿ ಹೋದ್ರೆ ರೇರಾ ಅಪ್ರೂವ್ಡ್ ಪ್ರಾಜೆಕ್ಟ್ಸ್ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ, ರೇರಾ ಅಪ್ರೂವಲ್ ತಗೊಂಡಿದ್ದಾರೆ, ಅವರು ಕೂಡ ಅಪಾರ್ಟ್ಮೆಂಟ್ ರಿಜಿಸ್ಟ್ರೇಷನ್ಗೆ ನಮ್ಮ ಆಫೀಸಿಗೆ ಬರೋದು ಬೇಕಾಗಿಲ್ಲ. ಸ್ಟಡಿ ಮಾಡ್ತೇನೆ ನಾನು. ಸೆಕೆಂಡ್ ಫೇಸ್ ಅಂತಾನೆ ಹೇಳ್ತಾ ಇದ್ದೇನೆ. ವೆನ್ ಐ ಆಮ್ ಸ್ಯಾಟಿಸ್ಫೈಡ್ ಓನ್ಲಿ, ಬಟ್ ಪ್ರಾವಿಷನ್ ಇಸ್ ದೇರ್. ಐ ಆಮ್ ಓನ್ಲಿ ಮೇಕಿಂಗ್ ಪ್ರಾವಿಷನ್. ಫಸ್ಟ್ ಫೇಸ್ ಅಲ್ಲಿ ಸ್ಟ್ಯಾಚ್ಯೂಟರಿ ಬಾಡೀಸ್, ಶೆಡ್ಯೂಲ್ಡ್ ಬ್ಯಾಂಕ್ಸ್ಗೆ ಮಾಡ್ತೇವೆ. ಅದಾದ ಅನುಭವದ ಆಧಾರದ ಮೇಲೆ ಪರ್ಹ್ಯಾಪ್ಸ್ ರೇರಾ ಅಪ್ರೂವ್ಡ್ ಪ್ರಾಜೆಕ್ಟ್ ವಿತ್ ಸಮ್ ಚೆಕ್ ಅಂಡ್ ಬ್ಯಾಲೆನ್ಸ್, ಪರ್ಹ್ಯಾಪ್ಸ್ ಅಂತ ಹೇಳ್ತಾ ಇದ್ದೇನೆ. ಐ ಆಮ್ ನಾಟ್ ಗ್ಯಾರಂಟಿಂಗ್, ಐ ಆಮ್ ನಾಟ್ ಅನೌನ್ಸಿಂಗ್. ಆದ್ರೆ ಇದನ್ನ ಮಹಾರಾಷ್ಟ್ರದಲ್ಲಿ ಪ್ರಯೋಗ ಮಾಡಿದ್ದಾರೆ, ಮಹಾರಾಷ್ಟ್ರದಲ್ಲಿ ನಡೀತಾ ಇದೆ, ಯಾವುದೂ ತೊಂದರೆಗಳು ಆಗಿಲ್ಲ ಅಲ್ಲಿ. ಈ ಕಾರಣಗಳಿಂದ ಇದು ಒಂದು ಜನಪರ ಸುಧಾರಣೆ. ನಿಮ್ಗೆ ಗೊತ್ತಿದೆ ಸಬ್ ರಿಜಿಸ್ಟ್ರಾರ್ ಕಚೇರಿಗಳ ಬಗ್ಗೆ ಹೊರಗಡೆ ಏನು ವ್ಯಾಖ್ಯಾನಗಳು ಇದ್ದಾವೆ ಅಂತ. ಅನಗತ್ಯವಾಗಿ ನಮ್ಮ ಕಚೇರಿಗೆ ಬರೋದನ್ನ ತಪ್ಪಿಸೋದ್ರಿಂದ ಆ ಬೇರೆ ಏನು ಚರ್ಚೆಗಳು ನಡೀತಾ ಇದೆ ಅದಕ್ಕೂ ಸ್ವಲ್ಪ ಬ್ರೇಕ್ ಹಾಕದಂಗ ಆಗತ್ತೆ. ಅಲ್ಲಿಂದಲೇ ನಾವು ರಿಜಿಸ್ಟ್ರೇಷನ್ಸ್, ಪ್ಲೆಡ್ಜು, ಹೈಪೋಥಿಕೇಶನ್ ಮಾಡುವಂತದ್ದಾಗುತ್ತೆ. ಎರಡನೇದು, ನಿಮ್ಮ ಕಚೇರಿಗಳಲ್ಲಿ ಜನಜಂಗುಳಿ ಇರುತ್ತೆ, ಜನ ಬಂದವರಿಗೆ ಸೌಕರ್ಯ ಇಲ್ಲ. ಈಗ ಬರುವಂತ ಅವಶ್ಯಕತೆಯನ್ನೇ ಕಮ್ಮಿ ಮಾಡಿದ್ರೆ ಜನಜಂಗುಳಿಯನ್ನು ಕೂಡ ಇಲ್ಲಿ ಬಂದಾಗ ಆಗುವಂತ ತೊಂದರೆಗಳನ್ನು ತಪ್ಪಿಸಿ ಒಂದು ಗುಡ್ ಗವರ್ನೆನ್ಸ್, ಪ್ರೋ ಪೀಪಲ್, ಜನಪರವಾದಂತ ಬದಲಾವಣೆಯನ್ನ ತೆಗೆದುಕೊಂಡು ಬರ್ತಾ ಇದ್ದೇವೆ. ಇನ್ನೊಂದು ಆಸ್ಪೆಕ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡ್ಬಿಡ್ತೇನೆ, ಯಾಕಂದ್ರೆ ಇದು ಕೂಡ ಸರ್ ಇನ್ನೊಂದು ಆಸ್ಪೆಕ್ಟ್ ಎಕ್ಸ್ಪ್ಲೈನ್ ಮಾಡ್ಬಿಡ್ತೇವೆ. ಒಂದು ಆಸ್ಪೆಕ್ಟ್ ಹೇಳ್ಬೇಕು, ಈ ಆಕ್ಟ್ ಅಲ್ಲಿ ಅದು ಸೇರಿದೆ. ಇಫ್ ಐ ಡು ನಾಟ್ ಡಿಸ್ಕ್ಲೋಸ್ ಇಟ್ ದೆನ್ ಅದು ತಪ್ಪಾಗುತ್ತೆ. ಇನ್ನೊಂದು ಇದರಲ್ಲಿ ತಿದ್ದುಪಡಿ ಸೇರಿರೋದು, ಎಸ್, ಫುಲ್ ಡಿಸ್ಕ್ಲೋಜರ್ ಇಸ್ ಮ್ಯಾಂಡೇಟರಿ. ಸತ್ಯವನ್ನೇ ಹೇಳುತ್ತೇವೆ, ಸತ್ಯವನ್ನ ಬಿಟ್ಟು ಏನು ಹೇಳೋದಿಲ್ಲ, ಸಂಪೂರ್ಣವಾದಂತ ಸತ್ಯವನ್ನ ಹೇಳ್ತೇವೆ.
ಇದು ಬೇಕಲ್ಲ. ಸೊ ಐ ಮಸ್ಟ್ ಹ್ಯಾವ್ ಫುಲ್ ಡಿಸ್ಕ್ಲೋಜರ್. ನಿಮ್ಗೆ ಹಂಗಂದ್ರೆ ಮುಖ್ಯಮಂತ್ರಿಗಳ ಕಡೆಯಿಂದ ಸರಿಯಾಗಿ ಟ್ರೈನಿಂಗ್ ಆಗಿಲ್ಲ. ಮುಖ್ಯಮಂತ್ರಿಗಳ ಕಡೆ ಟ್ರೈನಿಂಗ್ ತೋರಿ. ಬೊಮ್ಮಾಯಿ ಅವರಿಂದಾನು ಟ್ರೈನ್ ಆಗಿದ್ದೇನೆ. ಅದರಲ್ಲಿ ಸಿದ್ದರಾಮಯ್ಯನವರೇ ನನಗೆ ಟ್ರೈನಿಂಗ್ ಕೊಟ್ಟಿರೋದು, ದೇರ್ ಇಸ್ ನೋ ಡೌಟ್. ಬಟ್ ಐ ಆಲ್ಸೋ ಲರ್ನ್ ಫ್ರಮ್ ಅದರ್ಸ್. ಅದನ್ನೇ ನಾನು ಇಲ್ಲೇನು ಹೇಳ್ತಾ ಇಲ್ಲ, ಅಲ್ಲಿ ಕೂತು ಹೇಳಿದ್ದೇನೆ. ಮೊನ್ನೆ ಶಾಸಕರಿಗೆ ನಾನು ಅಧ್ಯಕ್ಷರು ಕರೆದಿದ್ರು ಈ ಬಜೆಟ್ ಬಗ್ಗೆ ಮಾತಾಡಿ ಅಂತ. ನಾನು ಏನು ಹೇಳಿದೆ ಕೇಳಿ ಬೇಕಾದ್ರೆ ಶಾಸಕರಿಗೆ. ಏನು ಬೇಡಪ್ಪ, ನೀವು ಸಿದ್ದರಾಮಯ್ಯನವ್ರು ಮಾತಾಡೋದು, ಬಸವರಾಜ ಬೊಮ್ಮಾಯಿಯವ್ರು ಮಾತಾಡೋದು ಕೇಳಿಸ್ಕೊಳ್ಳಿಯಪ್ಪ. ನಿಮ್ಗೆ ಅಲ್ಲೇ ಅಷ್ಟು ಇಂಟ್ರೆಸ್ಟ್ ಇದ್ರೆ ಸಾಕು, ಉಳಿದಿದ್ದು ತಾನೇ ತಾನಾಗಿ ಬರುತ್ತೆ ಅಂತ. ಸೊ ಹಾಗಾಗಿ ಎಲ್ಲರಿಂದನೂ ಕಲ್ತೆ. ಸರ್ ಅಧ್ಯಕ್ಷರೇ, ಇನ್ನೊಂದು ಇಂಪಾರ್ಟೆಂಟ್ ಸರ್, ಈಗ ಈ ರೆವಿನ್ಯೂ ಲೇಔಟ್ಗಳ ಹಾವಳಿ ಬಹಳ ದೊಡ್ಡದು ಇದೆ, ಆಯ್ತಾ ಅಧ್ಯಕ್ಷರೇ? ರಾಜ್ಯಾದ್ಯಂತ ರೆವಿನ್ಯೂ ಲೇಔಟ್ಗಳು ಅನ್ಅಪ್ರೂವ್ಡ್ ರಿಜಿಸ್ಟ್ರೇಷನ್ ನಡೀತಾ ಇದೆ. ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಬಹಳ ವರ್ಷಗಳಿಂದ ನಾವು ಚರ್ಚೆ ಮಾಡ್ತಾ ಇದ್ದೇವೆ, ಕಾಲ ಕಾಲಕ್ಕೆ ಸರ್ಕ್ಯುಲರ್ಸ್ ಕೊಟ್ಟಿದ್ದೇವೆ. ಆದ್ರೆ ಅದನ್ನ ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗಿಲ್ಲ. ಇದು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ನಮಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಡಿಸೆಂಬರ್ ತಿಂಗಳಲ್ಲಿ. ಈ ಏನು ಫೇಕ್ ಖಾತಾಗಳನ್ನ, ಪೇಪರ್ ಖಾತಾಗಳನ್ನ ಹಾಕಿ ರಿಜಿಸ್ಟ್ರೇಷನ್ ನಡೀತಾ ಇದೆ. ಇದರಿಂದ ಸರ್ಕಾರಕ್ಕೆ ಹಣನೂ ನಷ್ಟ ಆಗ್ತಾ ಇದೆ ಮತ್ತು ನಡೆಯಬಾರದೆಲ್ಲ ನಡೀತಾ ಇದೆ ಅಂತ. ಸೊ ಈಗ 27ನೇ ತಾರೀಕು 12ನೇ ತಿಂಗಳು ಹೋದ ವರ್ಷ ಪತ್ರನೂ ನನಗೆ ಬರೆದಿದ್ದಾರೆ. ಡೀಟೇಲ್ ಆಗಿ ನಾನು ಓದ್ಲಿಕ್ಕೆ ಹೋಗೋದಿಲ್ಲ. ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ಇದ್ರ ಬಗ್ಗೆ ಎನ್ಕ್ವೈರಿಯನ್ನು ಆದೇಶ ಮಾಡಿ ಸುಮಾರು 1 ವರ್ಷಕ್ಕೆ 400 ಕೋಟಿ ರೂಪಾಯಿ ಸೋರಿಕೆ ಆಗ್ತಾ ಇದೆ. ಬಿಕಾಸ್ ಈ ರೆವಿನ್ಯೂ ಲೇಔಟ್ಗಳಲ್ಲಿ ಆಗ್ತಾ ಇರೋ ರಿಜಿಸ್ಟ್ರೇಷನ್ ಅಲ್ಲಿ ಅಂಡರ್ ವ್ಯಾಲ್ಯೂಯೇಷನ್ ಕೂಡ ಆಗ್ತಾ ಇದೆ ಅನ್ನೋದನ್ನ. ಸೊ ಅಟ್ ಎ ಟೈಮ್ ಸಿದ್ದರಾಮಯ್ಯನವರು 28 ಸಬ್ ರಿಜಿಸ್ಟ್ರಾರ್ ಮೇಲೆ ಎನ್ಕ್ವೈರಿ ಆರ್ಡರ್ ಮಾಡಿದ್ರು. ಆ ಎನ್ಕ್ವೈರಿ ಆರ್ಡರ್ ಮಾಡಿ ಕೊನೆಗೆ ಅವರು ಎನ್ಕ್ವೈರಿ ಆಫೀಸರ್ ತಮ್ಮ ರಿಪೋರ್ಟ್ ಅಲ್ಲಿ ಬರೀತಾರೆ, ಅವ್ರು ಏನು ತಪ್ಪು ಮಾಡಿಲ್ಲ. ಯಾಕೆ ಅಂದ್ರೆ ಅದು ನನ್ನ ಹತ್ರ ಇದೆ ಇಲ್ಲಿ. ಅವರೊಂದು ಕೋರ್ಟ್ ಆರ್ಡರ್ ಅನ್ನ ಕೋಟ್ ಮಾಡ್ತಾರೆ. ಕೋರ್ಟ್ ಅಲ್ಲಿ ಏನು ಹೇಳುತ್ತೆ, ಎ ಸರ್ಕ್ಯುಲರ್ ಇಫ್ ಎನಿ ಇಶ್ಯೂಡ್ ಓವರ್ ರೈಡಿಂಗ್ ದ ಪ್ರಾವಿಷನ್ಸ್ ಆಫ್ ದಿ ಆಕ್ಟ್ ಅಂಡ್ ರೂಲ್ಸ್ ವುಡ್ ನಾಟ್ ಹ್ಯಾವ್ ಎನಿ ಪ್ರೆಸಿಡೆನ್ಸ್ ಅಂಡ್ ದಟ್ there was no irregularity in the sub-registrar not having complied with the terms of the circular. ಇದನ್ನ ಪ್ರಿಟೆಕ್ಸ್ಟ್ ತಗೊಂಡು ಒಂದೇ ಎನ್ಕ್ವೈರಿಯಲ್ಲಿ 28 ಸಬ್ ರಿಜಿಸ್ಟ್ರಾರ್ ಖುಲಾಸೆ ಆದ್ರು. ಅದು ಅವರು ರೆವಿನ್ಯೂ ಮಿನಿಸ್ಟರ್ ಇದ್ದಾಗಲೇ ಖುಲಾಸೆ ಆಗಿದ್ರು, ಫೈಲ್ ಕ್ಲೋಸ್ ಆಗಿರಲಿಲ್ಲ. ನಾನು ಬಂದ ಮೇಲೆ ಕ್ಲೋಸ್ ಮಾಡಿದ್ದೇನೆ. ಐ ಹ್ಯಾವ್ ಅಕ್ಸೆಪ್ಟೆಡ್ ದ ಎನ್ಕ್ವೈರಿ. ಅದನ್ನು ಹೇಳ್ತಾ ಇದ್ದೇನೆ ಇನ್ ದ ಇಂಟ್ರೆಸ್ಟ್ ಆಫ್ ಫುಲ್ ಡಿಸ್ಕ್ಲೋಜರ್. 28 ಖುಲಾಸೆಯನ್ನು ನಾನು ಒಪ್ಕೊಂಡಿದ್ದೇನೆ. ಬಿಕಾಸ್ ಕೋರ್ಟ್ ಆರ್ಡರ್ ಇದೆ, ಅದರ ಬೇಸಿಸ್ ಮೇಲೆ. ಈಗ ಮಾನ್ಯ ವಿಶ್ವನಾಥ್ ಅವರು ನನಗೊಂದು ಕಾಲ್ ಅಟೆನ್ಷನ್ ಬೆಳಗಾಂ ಸೆಷನ್ ಅಲ್ಲೂ ಹಾಕಿದ್ರು, ಇವತ್ತು ಹಾಕಿದ್ದಾರೆ, ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಿ ಅಂತ. ಇನ್ ದ ಲೈಟ್ ಆಫ್ ದಿಸ್ ಅಂಡ್ ಅದನ್ನೇ ಕೋಟ್ ಮಾಡಿಬಿಟ್ಟು ಎನ್ಕ್ವೈರಿ ಆಫೀಸರ್ ಬರೀತಾರೆ, ಇದು ಯಾವುದೇ ನಿಯಮಗಳನ್ನ ಉಲ್ಲಂಘಿಸಿರುವುದು ಕಂಡು ಬರುವುದಿಲ್ಲ ಅಂತ ಎನ್ಕ್ವೈರಿ ಆಫೀಸರ್ ಬರೆದು ಅವ್ರನ್ನೆಲ್ಲರನ್ನು ಖುಲಾಸೆ ಮಾಡ್ತಾರೆ. So if I suspend any officer for violating a circular, in a matter of a day he or she will get a stay based on the precedent set. So ನಾನು ಅವ್ರಿಗೆ ಅದೇ ಹೇಳಿದೆ, ನಾನು ಎಲ್ಲಿ ಲೂಪ್ ಹೋಲ್ ಇದೆ ಅದನ್ನ ಪ್ಲಗ್ ಮಾಡೋಣ. ನಾನು ಸುಮ್ಮನೆ ಅವ್ರನ್ನ ಸಸ್ಪೆಂಡ್ ಮಾಡಿದ್ರೆ ವಿತ್ ಇನ್ ದ ಸೇಮ್ ಡೇ ಅವ್ರಿಗೆ ಸ್ಟೇ ಸಿಗುತ್ತೆ, ನನ್ನ ಮರ್ಯಾದೆನೂ ಹೋಗುತ್ತೆ, ಸರ್ಕಾರದ ಘನತೆ ಗೌರವನೂ ಹೋಗುತ್ತೆ, ಅಂಡ್ ವಿ ವಿಲ್ ನಾಟ್ ಎಂಡ್ ಅಪ್ ಸರ್ವಿಂಗ್ ಎನಿ ಪರ್ಪಸ್. ಸೊ ನೀವು ಕೇಳ್ಬೋದು, ಏನ್ ಕತೆ ಹೇಳ್ತಾ ಇದ್ದೀರಾ, ಏನ್ ಮಾಡ್ತೀರಾ ಇದ್ರ ಬಗ್ಗೆ ಅಂತ. ಅದಕ್ಕೆ ಮಾನ್ಯ ಅಧ್ಯಕ್ಷರೇ, ಈ ಆಕ್ಟ್ ಅಲ್ಲಿ ನಾನು ಅಮೆಂಡ್ ಮಾಡ್ತಾ ಇದ್ದೇನೆ 71A ಕೆಳಗಡೆ. ಇಲ್ಲಿ ಏನ್ ಹೇಳ್ತಾ ಇದ್ದೇನೆ, ಆ ಖಾತಾ ಮಾಡಬೇಕಾದಾಗ ಇಷ್ಟು ಯಾಕೆ ನಡೀತಾ ಇದೆ ಅಂದ್ರೆ, ಒಂದು ನಗರಸಭೆಯಲ್ಲಿ ಅವರಿಗೆ ಖಾತೆ ಕೊಡ್ತಾರೆ. ಹಿಂದೆ ನಾವು ಗ್ರಾಮೀಣ ಪ್ರದೇಶಕ್ಕೆ ಈ ಸ್ವತ್ತನ್ನ ಮಾಡಿದ್ದೇವೆ, ನಗರ ಪ್ರದೇಶಕ್ಕೆ ಈ ಆಸ್ತಿಯನ್ನ ಮಾಡಿದ್ದೇವೆ, ಎಲೆಕ್ಟ್ರಾನಿಕ್ ಖಾತಾ ಮಾಡಿದ್ದೇವೆ. ಆದರೆ ರಿಜಿಸ್ಟ್ರೇಷನ್ಗೆ ಬಂದಾಗ ನಾನು RDPR ಅಲ್ಲಿ ಪಂಚಾಯಿತಿಯಲ್ಲಿ ಅವ್ರಿಗೆ ಈ ಖಾತೆ ಇದೆಯಾ ಅನ್ನೋದನ್ನ ನಾನು ಆಟೋಮೆಟಿಕ್ ಆಗಿ ಚೆಕ್ ಮಾಡ್ತಾ ಇದ್ದೇನೆ. ಆದ್ರೆ ನಗರ ಪ್ರದೇಶದ ಖಾತೆ ಇದ್ರೆ ಬರೀ ಪೇಪರ್ ಖಾತಾ ಮೇಲೆ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೇನೆ. ಸೊ ಐ ಆಮ್ ರಿಮೂವಿಂಗ್ ದ ಪ್ರಾವಿಷನ್ ಫಾರ್
ರಿಜಿಸ್ಟ್ರೇಷನ್ ಆನ್ ದ ಬೇಸಿಸ್ ಆಫ್ ಪೇಪರ್ ಖಾತಾ. ಐ ಆಮ್ ಮೇಕಿಂಗ್ ಈ ಆಸ್ತಿಯನ್ನ ಮ್ಯಾಂಡೇಟರಿ ಮಾಡ್ತಾ ಇದ್ದೇನೆ. ಈ ಆಸ್ತಿ ಅಂದ್ರೆ ಕಾವೇರಿಯಲ್ಲಿ ಆಟೋಮ್ಯಾಟಿಕಲಿ ನಗರಸಭೆಯ ಡೇಟಾಬೇಸ್ ಅನ್ನ ಚೆಕ್ ಮಾಡುತ್ತೆ. ಅವ್ರಿಗೆ ಅಲ್ಲಿ ಖಾತೆ ಆಗಿದ್ರೆ ಮಾತ್ರ ಇಲ್ಲಿ ರಿಜಿಸ್ಟ್ರೇಷನ್ ಮುಂದಕ್ಕೆ ಹೋಗುತ್ತೆ. ಪೇಪರ್ ಖಾತೆಯಲ್ಲಿ ರಿಜಿಸ್ಟ್ರೇಷನ್ ಆಗೋದಿಲ್ಲ. ಇನ್ನ ಮುಂದುವರೆದು ವಿಶ್ವನಾಥ್ ಅವರು ಇನ್ನೂ ಕೆಲವು ಬೆಳಕು ಚೆಲ್ಲಿದ್ರು ನನಗೆ. ಅದರ ಅವ್ರು ಏನ್ ಹೇಳಿದ್ರು ನೋಡಿ, ಇವ್ರು ಏನ್ ಮಾಡ್ತಾರೆ, ಈ ಆಸ್ತಿಯಲ್ಲಿ ಈ ಸ್ವತ್ತಿನಲ್ಲಿ 14 ಡಿಜಿಟ್ದು ಕೋಡ್ ಇದೆ ಪ್ರತಿಯೊಂದು ಆಸ್ತಿಗೂ ಕೂಡ. ಅದನ್ನ ಎಂಟ್ರ್ ಮಾಡಿದ್ರೆ ಅದು ವ್ಯಾಲಿಡೇಟ್ ಆಗೋದಿಲ್ಲ. ಇವ್ರು ಏನ್ ಮಾಡ್ತಾರೆ, ಅದರ್ ಅಂತ ತೋರಿಸ್ತಾರೆ. ಅದರ್ ಅಂತ ತೋರಿಸ್ಬಿಟ್ಟು ಅದರಲ್ಲಿ ಎಲ್ಲಾನು ಸೇರಿಸಿ ಹೊಡಿತಾರೆ. ಈಗ ನಾನು ಏನ್ ಮಾಡ್ತೇನೆ, ಅವ್ರಿಗೆ ಇಲ್ಲ BDA ಖಾತಾ ಇರಬೇಕು, ಅಂದ್ರೆ ಎಲೆಕ್ಟ್ರಾನಿಕ್ ಖಾತಾ ಇರಬೇಕು, ನಾಟ್ ಮ್ಯಾನ್ಯುವಲ್. ಪೇಪರ್ ಖಾತಾ ಒಪ್ಪೋದಿಲ್ಲ ಇನ್ಮೇಲೆ, ಇದನ್ನ ನೋಟಿಫೈ ಮಾಡಿದ್ಮೇಲೆ. ಸೊ ಎಲೆಕ್ಟ್ರಾನಿಕ್ ಖಾತಾ ಇರಬೇಕು. ಅದು BDA ಆಗಲಿ, KDB ಆಗಲಿ, ಕರ್ನಾಟಕ ಹೌಸಿಂಗ್ ಬೋರ್ಡ್ ಆಗಲಿ, ಯಾರಾದ್ರೂ ಆಗಲಿ, ಎಲೆಕ್ಟ್ರಾನಿಕ್ ಖಾತಾ ಕಾವೇರಿಯಿಂದ ಅವರ ಡೇಟಾಬೇಸ್ಗೆ ಡೈರೆಕ್ಟ್ ಆಗಿ ಲಿಂಕ್ ಮಾಡಿ ವ್ಯಾಲಿಡೇಟ್ ಆಗಿದ್ದು ಮಾತ್ರ ರಿಜಿಸ್ಟ್ರೇಷನ್ ಆಗುತ್ತೆ. ಅಲ್ಲಿ ಎ ಖಾತಾನಾದ್ರೂ ಇರಲಿ, ಬಿ ಖಾತಾನಾದ್ರೂ ಇರಲಿ, ಅದನ್ನ ನಾನು ಒಪ್ಕೊಳ್ತೇನೆ, ಅದು ಅವ್ರ ಡೊಮೇನು. ನಾನು ಐ ಆಮ್ ನೋಬಡಿ ಟು ಡಿಕ್ಟೇಟ್. ಸೊ ಒಟ್ನಲ್ಲಿ ಅವ್ರ ಹತ್ರ ಅಸಲಿ ಖಾತಾ ಇದ್ರೆ ಮಾತ್ರ ಇಲ್ಲಿ ರಿಜಿಸ್ಟ್ರೇಷನ್ ಆಗಬೇಕು. ಈ ಅದರ್ ಅನ್ನೋ ಪ್ರಾವಿಷನ್ ಅನ್ನು ತೆಗೆದಾಕ್ಬಿಡ್ತೇನೆ. ಸೊ ಈ ತರ ಮಾಡಿ ಈ ರೀತಿ ಇಲ್ಲೀಗಲ್ ರಿಜಿಸ್ಟ್ರೇಷನ್ಸ್ ಏನಾಗ್ತಾ ಇದೆ, ಬೈ ಅಂಡ್ ಲಾರ್ಜ್ ರಿಲೇಟೆಡ್ ಟು ರೆವಿನ್ಯೂ ಲೇಔಟ್ಸ್, ಇದನ್ನು ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ 100% ಅಂತ ನಾನು ಹೇಳಕ್ ಹೋಗಲ್ಲ, ಒಂದು ಬೈ ಅಂಡ್ ಲಾರ್ಜ್ ಇದಕ್ಕೊಂದು ಸದ್ಯದ ಪರಿಸ್ಥಿತಿ, ಈಗಿರುವ ಅನುಭವದ ಆಧಾರದ ಮೇಲೆ ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಈ ಬದಲಾವಣೆಗಳನ್ನ ತಗೊಂಡು ಬಂದಿದ್ದೇವೆ. ಸೊ ಈ ಬಿಲ್ ಅಲ್ಲಿ 2 ಪಾರ್ಟ್ ಇದೆ. ಒಂದು, ಜನ ಅವರ ಜಾಗದಲ್ಲೇ ಕೂತ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು, ನಮ್ಮ ಕಚೇರಿಗೆ ಬರೋದನ್ನ ತಪ್ಪಿಸುವಂತಹದ್ದು, ಪೀಪಲ್ ಫ್ರೆಂಡ್ಲಿ. ಅದಕ್ಕೆ ಎಲೆಕ್ಟ್ರಾನಿಕಲಿ ಡಾಕ್ಯುಮೆಂಟ್ ಪ್ರೆಸೆಂಟ್ ಮಾಡಬೇಕು, ಆಧಾರ್ ಅಥೆಂಟಿಕೇಶನ್ ಆಗಬೇಕು, ನಾವು ಅದು ವಿಡಿಯೋ ರೆಕಾರ್ಡಿಂಗ್ ಆಗುತ್ತೆ, ನಾಳೆ ನಮ್ಮ ಹತ್ರ ಎವಿಡೆನ್ಸು ಕೂಡ ಇರುತ್ತೆ. ಸೊ ಇವುಗಳನ್ನ ಮಾಡ್ತಾ ಇದ್ದೇವೆ. ಮತ್ತು ಇನ್ನ 2ನೇ ಪಾರ್ಟು, ಈ ಆದಷ್ಟು ಅಕ್ರಮಗಳನ್ನ ತಡೆಗಟ್ಟುವಂತಹದ್ದು. ಇವೆರಡೂ ಅಮೆಂಡ್ಮೆಂಟ್ ತಗೊಂಡು ಬಂದಿದ್ದೇವೆ. ಮತ್ತೆ ಅಧ್ಯಕ್ಷರೇ, ಈಗ ನಾವು ಆಲ್ರೆಡಿ EC ಅಂದ್ರೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಕೊಡುವಂತಹದ್ದು ಎಲೆಕ್ಟ್ರಾನಿಕಲಿ ಕೊಡ್ತಾ ಇದ್ದೇವೆ. CC ಅಂದ್ರೆ ಹಳೆ ಡೀಡ್ಸ್ ಏನಿದಾವೆ ಅವುಗಳನ್ನ ಪೇಪರ್ ನಲ್ಲಿ ಕೊಡ್ತಾ ಇದ್ದೇವೆ. ಅವುಗಳನ್ನ ಎಲೆಕ್ಟ್ರಾನಿಕ್ ಮೋಡ್ ಅಲ್ಲಿ ಕೊಡ್ಲಿಕ್ಕೆ, ಸೊ ದಟ್ ಜನ ನಮ್ಮ ಹತ್ರ ಬರೋದು ಬಂದಾಗ ತಾನೇ ಎಲ್ಲ ವ್ಯವಹಾರಗಳು ನಡೆಯುವಂತಹದ್ದು. ಸೊ ಬರುವಂತಹದನ್ನ ಕಡಿಮೆ ಮಾಡಬೇಕು ಅಂತ ಹಳೆ ಡೀಡ್ಗಳನ್ನೆಲ್ಲ ಸದ್ಯದಲ್ಲೇ ಸ್ಕ್ಯಾನ್ ಮಾಡ್ತೇವೆ. ಇನ್ನ ಹಳೇದು ಯಾವ್ದ್ಯಾವ್ದಿದೆ ನಮ್ಮ ಹತ್ರ 100 ವರ್ಷದ ಹಳೆ ಡೀಡ್ಸ್ ಇದೆ, ಅವೆಲ್ಲದನ್ನು ವಿ ಆರ್ ಗೋಯಿಂಗ್ ಟು ಟೇಕ್ ಅಪ್ ಎ ಡ್ರೈವ್ ಟು ಸ್ಕ್ಯಾನ್ ಆಲ್ ಆಫ್ ದೆಮ್. ಸೊ ನನ್ಗೆ 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು, ಸ್ಕ್ಯಾನ್ ಮಾಡಿಬಿಟ್ಟು ಹಳೆ ಡೀಡ್ದು ಸರ್ಟಿಫೈಡ್ ಕಾಪಿ ಕೇಳಿದ್ರೆ ಅದನ್ನು ಕೂಡ ವಿಲ್ ಡೆಲಿವರ್ ಎಲೆಕ್ಟ್ರಾನಿಕಲಿ. ಅವರು ಆನ್ಲೈನ್ ಅಲ್ಲೇ ಅಪ್ಲೈ ಮಾಡಬೇಕು, ಆನ್ಲೈನ್ ಅಲ್ಲೇ ಅವ್ರಿಗೆ ನಾವು ಎಲೆಕ್ಟ್ರಾನಿಕಲಿ ಸೈನ್ ಮಾಡಿ ಕೊಡ್ತೇವೆ. ಸೊ ಇವೆಲ್ಲ ಮಾಡೋದ್ರಿಂದ ನಮ್ಮ ಕಚೇರಿಗಳಿಗೆ ಫುಟ್ಫಾಲು ಕಡಿಮೆ ಆಗುತ್ತೆ, ಜನಜಂಗುಳಿ ತಪ್ಪುತ್ತೆ. ವಿತ್ ಲೆಸ್ಸರ್ ಹ್ಯೂಮನ್ ರಿಸೋರ್ಸ್ ಹೆಚ್ಚಿನ ಕೆಲಸ ಮಾಡಬಹುದು, ಖಾಲಿ ಇದ್ರೂ ಕೂಡ ನಾವು ಕೆಲಸ ಆಗುತ್ತೆ. ಇವೆಲ್ಲ ಉದ್ದೇಶಗಳಿಂದ ಈ ವಿಧೇಯಕ ತಿದ್ದುಪಡಿಗಳನ್ನ ತಗೊಂಡು ಬಂದಿದ್ದೇವೆ. ಪ್ರವಚನ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. ಅಧ್ಯಕ್ಷರೇ, ಇದರಲ್ಲಿ ಒಂದೇ ಒಂದು ತಿದ್ದುಪಡಿ ಜೊತೆಗೆ ಮಂಜೂರು ಮಾಡಿಕೊಡ್ಬೇಕು. ಒಂದು ಕ್ಲಾಸ್ ಇದರಲ್ಲಿ ಸೇರ್ಕೊಂಡಿದೆ, ಆ ಒಂದು ಕ್ಲಾಸ್ ಅನ್ನ ನಾನು ವಿಡ್ರಾ ಮಾಡ್ತಾ ಇದ್ದೇನೆ. ಬಿಕಾಸ್ ದಟ್ ಹಸ್ ಗಾಟ್ ವೈಡರ್ ಇಂಪ್ಲಿಕೇಶನ್ಸ್. ಸ್ಟಡಿ ಮಾಡಿ ಮುಂದಕ್ಕೆ ತಗೊಂಡ್ ಬರ್ತೇನೆ. ಕ್ಲಾಸ್ 6 ಅಮೆಂಡ್ಮೆಂಟ್ ಅಲ್ಲಿ ಇರೋದನ್ನ ಐ ಆಮ್ ಅಮೆಂಡ್ಮೆಂಟ್ ಮಾಡಿ ಆ ಕ್ಲಾಸ್ 6 ಅನ್ನ ಒಮಿಟ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ, ತಮ್ಮ ಅನುಮತಿಯನ್ನು. ಅಧ್ಯಕ್ಷರೇ, ಅಧ್ಯಕ್ಷರೇ, ಬಹಳ ದಿನಗಳ ಮೇಲೆ ಒಂದು ಒಳ್ಳೆ ತೀರ್ಮಾನವನ್ನ ಕಂದಾಯ ಸಚಿವರು ತಗೊಂಡಿದ್ದಾರೆ. ಅದರಲ್ಲಿ ಒಂದೇ ಒಂದು ನಂದು ಕ್ಲಾರಿಫಿಕೇಶನ್, ಯಾಕಂದ್ರೆ ಈಗ ಆಕ್ಟ್ ಮಾಡ್ತಾ ಇರೋದ್ರಿಂದ ಅದರಲ್ಲಿ ಸೇರಿಸಬೇಕು ಅಂತಕ್ಕಂಥದ್ದು. ಕಂದಾಯ ಇಲಾಖೆದು ಅಗ್ರಿಕಲ್ಚರ್ ಲ್ಯಾಂಡ್ ಇರ್ಬೋದು, ಸರ್ಕಾರಿ ಜಾಗ ಇರ್ಬೋದು, PTCL ಜಾಗ ಎಲ್ಲವನ್ನೂ ಕೂಡ ಡೂಪ್ಲಿಕೇಟ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ತಾ ಇರ್ತಕ್ಕಂಥದ್ದು. ಕಳೆದ ಸರಿ ಬೆಳಗಾವಿಯಲ್ಲಿ ಹೇಳಿದ್ರು, ಉಪಮುಖ್ಯಮಂತ್ರಿಗಳು ನಾಳೆಯಿಂದಾನೇ ಎಲ್ಲ ನಿಲ್ಲಿಸ್ತೀವಿ ಅಂತ ಹೇಳಿದ್ರು, ಇಲ್ಲಿವರೆಗೂ ನಿಂತಿಲ್ಲ, ಬೇರೆ ಬೇರೆ ಕಾರಣಗಳಿಂದ, ಟೆಕ್ನಿಕಲಿ ಪ್ರಾಬ್ಲಮ್ ಇಂದ. ಆಗ್ಲೇ ಹೇಳ್ದಂಗೆ ಏನು ಮಾಡ್ತಾರೆ, RDPR ಆಪ್ಷನ್ ನೋಡಿದಾಗ 14 ಡಿಜಿಟಲ್ ಬರಬೇಕು, ಇರಲ್ಲ. ಅವು ಗೌರ್ಮೆಂಟ್ ಏನು ಮಾಡ್ತಾರೆ, ಗೌರ್ಮೆಂಟ್ ಸೊತ್ತಿರ್ತದೆ, ಅಂದರೆ ಆಶ್ರಯ, ಮತ್ತೆ ನಮ್ಮದು ಅಂಬೇಡ್ಕರ್ದು
ರಾಜೀವ್ ಗಾಂಧಿ ಇರೋದು, ವಾಜಪೇಯಿ ಮನೆಗಳದ್ದು ಏನಿರುತ್ತಲ್ಲ ಆ ಕೋಡ್ಗೆ ಹೋಗಿ ಏನು ಮಾಡ್ತಾರೆ, ರೆವಿನ್ಯೂ ಸೈಟ್ ರಿಜಿಸ್ಟರ್ ಮಾಡ್ತಾ ಇರ್ತಕ್ಕಂಥದ್ದು. ಅದು ಒಂದು ತಾವು ದಯವಿಟ್ಟು ನಾಳೆಯಿಂದನೇ ಅದನ್ನು ಆ ಕೋಡನ್ನು ತೆಗಿಬೇಕು. ಏನೀಗ ನಮ್ಮದು ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಆಗಿರಬೇಕು, 14 ಡಿಜಿಟ್ ಇರಬೇಕು. ಇಲ್ಲ ಅಂದ್ರೆ ನಮ್ಮ ಪ್ರಾಧಿಕಾರದ ಅವಶ್ಯಕತೆನೇ ಇಲ್ಲ, BDO ಬೇಕಿಲ್ಲ, ಯಾವ ಪ್ರಾಧಿಕಾರನೂ ಬೇಕಾಗಿಲ್ಲ. ಆ ಥರದ್ದು ಆಗ್ತಾ ಇದೆ ಸರ್. ಅದೊಂದು ಮಾಡುವಾಗ ಅದೊಂದು ಮಾಡಿದ್ರೆ ಖಂಡಿತವಾಗಿ ಕೂಡ ಬಹಳಷ್ಟು ಜನ ಇವತ್ತು ನಿಮಗೂ ಶಾಪ ಆಗ್ತಾರೆ, ನನಗೂ ಶಾಪ ಆಗ್ತಾರೆ. ಆದರೂ ಚಿಂತೆ ಇಲ್ಲ, ಸರ್ಕಾರಕ್ಕಂತೂ ಸಾಕಷ್ಟು ಆದಾಯ ಬರ್ತದೆ. ರೆವಿನ್ಯೂ ಲೇಔಟ್ ಏನಾಗ್ತದೆ ಅಧ್ಯಕ್ಷರೇ, 4 ಕಲ್ಲು ಇಟ್ಬಿಟ್ಟು ಲೇಔಟ್ ಮಾಡಿ ಹೋಗ್ತಾರೆ. ಸರ್ಕಾರಕ್ಕೆ 5 ರೂಪಾಯಿ ಆದಾಯ ಬಂದ್ರೆ 95 ರೂಪಾಯಿ ನಾವು ಖರ್ಚು ಮಾಡಬೇಕು. 10 ಮನೆ ಬಂದ ತಕ್ಷಣ ನಮ್ಮ ಹತ್ರ ಅಸೋಸಿಯೇಟ್ ಮಾಡ್ಕೊಂಡ್ ಬರ್ತಾರೆ. ಸೊ ಅದನ್ನ ತಾವು ಒಳ್ಳೆ ತೀರ್ಮಾನ ತಗೊಂಡಿದ್ದೀವಿ ಸರ್. ಅದೊಂದು ರೆವಿನ್ಯೂದು ನಾಳೆಯಿಂದನೇ ನಿಲ್ಲೋ ರೀತಿಯಲ್ಲಿ ಏನು ಮಾಡಬೇಕು ಟೆಕ್ನಿಕಲಿ. ಯಾಕಂದ್ರೆ ನಾವು ರಂಗೋಲೆ ಕೆಳಗೆ ನುಗ್ಗಿದ್ರೆ, ಚಾಪೆಗಳಿಗೆ ಅವ್ರು ರಂಗೋಲೆ ಕೆಳಗೆ ನುಗ್ತಾರೆ. ಅದನ್ನೊಂದು ದಯವಿಟ್ಟು ತಮ್ಮ ಕಾಲದಲ್ಲಿ ಆಗ್ಬೇಕು ಅಂತಕ್ಕಂಥದ್ದು ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಸರ್. ಕಂದಾಯ ಮಂತ್ರಿಗಳೇ, ಇತ್ತೀಚೆಗೆ ನನ್ನ ಯಶವಂತಪುರ ಕ್ಷೇತ್ರದಲ್ಲಿ ರಾಮೋಳ್ಳಿ ಅಂತ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, 25 ಎಕರೆನ ಆಶಯ ಅಂತೇಳಿ ಸುಮಾರು 25 ವರ್ಷ ಆಗಿದೆ. ಇತ್ತೀಚೆಗೆ 6 ತಿಂಗಳಿಂದ ಈಚೆಗೆ ಆಶಯ ಅಂತ ಮಾಡಿದ್ರು ಕೂಡ ಹೆಸರಿಗೆ ಡೂಪ್ಲಿಕೇಟ್ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನ ಡೀಟೇಲ್ಸ್ ಎಲ್ಲ ತಮಗೆ ಕೊಡ್ತೀನಿ. ಬೆಂಗಳೂರಿಗೆ ವಿಶೇಷವಾಗಿ ಏನಾದ್ರೂ ನೀವು ಒಂದು ಆದೇಶ ಮಾಡಬೇಕು. ಹೋದ್ ಸಾರಿ ಉಸ್ತುವಾರಿ ಸಚಿವರು ಹೇಳಿದ್ರು ಕಮಿಟಿ ಮಾಡ್ತೀನಿ ಅಂತ. ಜೊತೆಗೆ ಏನ್ ಗೌರ್ಮೆಂಟ್ ಜಮೀನ್ ಇದೆ ಅದನ್ನು ಕೂಡ ಹೊಡೆದು ಲೇಔಟ್ ಮಾಡಿ ಹಂಚ್ತಾ ಇದ್ದಾರೆ. ಅದಕ್ಕೇನಾದ್ರೂ ವಿಶೇಷವಾಗಿ ಬೆಂಗಳೂರು ನೀವು ಕ್ರಮ ಹಾಕೊಳ್ಳದೆ ಹೋದ್ರೆ ಇನ್ನು 1 ವರ್ಷಕ್ಕೆ ಬೆಂಗಳೂರು ಸುತ್ತಮುತ್ತ ಯಾವ ಲ್ಯಾಂಡು ಕೂಡ ರೆವಿನ್ಯೂದು ಉಳಿದಿಲ್ಲ, ಎಲ್ಲ ಬಡಾವಣೆಗಳಾಗೋಯ್ತವೆ. ಸರಿ, ಈ ಬಿಲ್ಲನ್ನು ಸ್ವಾಗತ ಮಾಡ್ತೇನೆ. ಯಾಕಂದರೆ ಉದ್ದೇಶ ಭಾಳ ಒಳ್ಳೆಯದಿದೆ. ಏನು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಆಗ್ತಿರುವಂಥ ತೊಂದರೆ, ಭ್ರಷ್ಟಾಚಾರ ಮತ್ತು ಅಲ್ಲಿ ಆಗುತ್ತಿರುವಂಥ ಬೇರೆ ಬೇರೆ ಅನಧಿಕೃತವಾಗಿರುವಂಥ ರಿಜಿಸ್ಟ್ರೇಷನ್ನು ಎಲ್ಲವನ್ನು ತಡೆಗಟ್ಟೋದಕ್ಕೆ ಇದು ಒಂದು ಸ್ಟೆಪ್ಪು. ಒಂದು ಗಾದೆ ಇದೆ, ಕ್ರೈಮ್ ಲೀಡ್ಸ್ ದಿ ಲಾ ಅಂತ. ಕ್ರೈಮ್ ಲೀಡ್ಸ್ ದ ಲಾ ಅಂತ. ಹೆಂಗೆ ಕ್ರೈಮ್ ಆಗುತ್ತೆ ಹಂಗೆ ಅದೇ ಕ್ರೈಮ್ ಲೀಡ್ಸ್ ದ ಲಾ, ಎರಡು ಒಂದೇ. ಇಷ್ಟು ವರ್ಷ ನಾವೆಲ್ಲ ಅನುಭವಿಸಿದ್ದೇವೆ, ಇವೆಲ್ಲ ಯಾವ್ಯಾವ ಅನಾಹುತಗಳಾಗಿದ್ದಾವೆ ಅಂತ. ಇನ್ನೂ ಕೆಲವು ಉಳಿದಿದ್ದಾವೆ. ಆದ್ದರಿಂದ ನೀವು ಎಷ್ಟೆಲ್ಲ ಏನು ಮಾಡಿದಿರಿ, ಇದು ಭಾಳಷ್ಟು ಇದನ್ನು ನೀವು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯತೆ ಇದೆ. ಆಗಲೇ ನಮ್ಮ ವಿಶ್ವನಾಥ್ ಹೇಳದಂತೆ ರಂಗೋಲಿ ಕೆಳಗೆ ನುಸುಳೋರು ಇನ್ನೂ ಇದ್ದಾರೆ. ಫಾರ್ ಎಕ್ಸಾಂಪಲ್ಲು, ಅದು ಎಲ್ಲಿ ಲ್ಯಾಂಡ್ ವ್ಯಾಲ್ಯೂ ಇದೆ ಅಲ್ಲ ಅಷ್ಟೇ ಮಾತ್ರ ಆಗುತ್ತೆ, ಎಲ್ಲ ಕಡೆ ಆಗಲ್ಲ. ಇದು ಬೆಂಗಳೂರು ಸುತ್ತಮುತ್ತಲು ಒಂದು ವ್ಯವಸ್ಥಿತವಾದಂಥ ಒಂದು ಮಾಫಿಯಾ ಇದೆ. ಏನು ಅಂತಂದರೆ, ಯಾರ್ದಾದ್ರೂ ಜಮೀನಿರಲಿ, ಅವ್ರ ಮನೆಯಲ್ಲಿ ಇರೋ ಒಬ್ಬ ವ್ಯಕ್ತಿ ಒಂದು ಸಿಕ್ಬಿಟ್ರೆ ಅದು ಗಿಫ್ಟ್ ಡೀಡು ಇನ್ನೊಂದು ಮಾಡಿ ಅವನ ಹೆಸರಲ್ಲಿ ಖಾತೆನೂ ಮಾಡಿ ಮಾರಿಬಿಡ್ತಾರೆ. ಆ ಓನರ್ಗೆ ಗೊತ್ತಿಲ್ಲ. ಅದನ್ನು ಯಾವಾಗ ಮಾಡ್ತಾರಂದರೆ 31 ಮಾರ್ಚ್ ಲಾಸ್ಟ್ ಡೇ ಇರುವಾಗ ಆ ರಿಜಿಸ್ಟರಲ್ಲಿ ಲಾಸ್ಟಿಗೆ ಒಂದು ಸ್ವಲ್ಪ ಜಾಗ ಬಿಟ್ಟಿರ್ತಾರೆ. ಆ ಜಾಗದಲ್ಲಿ ಅದನ್ನು ಸೇರಿಸ್ಬಿಡ್ತಾರೆ. ಸೊ ದ ಗಿಫ್ಟ್ ಡೀಡ್ ಈಸ್ ರಿಜಿಸ್ಟರ್ಡ್ ವೆಲ್ ಬಿಫೋರ್ ದಟ್ ಇಯರ್. ಆಮೇಲೆ ಇಮಿಡಿಯೇಟ್ಲಿ ಖಾತೆಗೆ ಹೋಗ್ತಾರೆ. ಅವ್ರಿಗಾದ್ರೆ ಖಾತೆ ಗೀತ ಬೇಗ ಸಿಗ್ತದೆ, ಒರಿಜಿನಲ್ ಓನರ್ಗೆ ಖಾತೆ ಸಿಗೋದಿಲ್ಲ. ಈ ಥರ ದೊಡ್ಡಬಳ್ಳಾಪುರದಿಂದ ಹಿಡಿದು ಬಿಡದಿವರೆಗೂ ಹಲವಾರು ಪ್ರಕರಣಗಳು, ಕಂಪ್ಲೇಂಟ್ಗಳು ಬಂದಿದ್ದಾವೆ. ಬಿಡದಿಯಲ್ಲಿ 8 ಎಕರೆ, 1 ಎಕರೆಗೆ ಇವತ್ತು 5 ಕೋಟಿ 10 ಕೋಟಿ ಬಾಳುವಂಥದ್ದನ್ನು ಆ ಓನರ್ ಗೊತ್ತಿಲ್ದಂಗೆ ಅವ್ರ ಫ್ಯಾಮಿಲಿ ಮೆಂಬರ್ ಯಾರನ್ನೋ ಒಬ್ಬರನ್ನ ತೊಗೊಂಡು ಬಂದು ಗಿಫ್ಟ್ ಮಾಡಿದ್ದಾನೆ ಆ ಓನರ್ ಅಂತ ಹೇಳಿ ಇವತ್ತು ಮಾಡಿರುವಂಥ ಪ್ರಕರಣಗಳಿದೆ. ಈಗ ನೀವು ಹೇಳಿದ್ರಿ ಎಲ್ಲ ಸ್ಕ್ಯಾನ್ ಮಾಡಿಬಿಡ್ತೀವಿ ಅಂತ. ಈ ಸ್ಕ್ಯಾನ್ ಮಾಡಿದಾಗ ಇವೆಲ್ಲವೂ ಕೂಡ ಆಗ್ತವೆ. ಅದರಿಂದ ದಯವಿಟ್ಟು ಒಂದು ಇಂಕ್ವೈರಿ ಮಾಡಿಸಿ, ಅಥವಾ ಯಾವ ಕೇಸ್ಗಳಿದ್ದಾವೆ, ಯಾವ ಡಿಸ್ಪ್ಯೂಟ್ಗಳಿದ್ದಾವೆ, ಅವುಗಳನ್ನು ಹೊರತುಪಡಿಸಿ ಮಿಕ್ಕಿದ್ವೆಲ್ಲ ಲೀಗಲಿ ಯಾವುದಿದೆ ಅದನ್ನು ಮಾತ್ರ ನೀವು ಲೀಗಲೈಸ್ ಮಾಡಬೇಕು, ಸ್ಕ್ಯಾನ್ ಮಾಡಬೇಕು. ಅದರ್ವೈಸ್ ಇಲ್ಲೀಗಲ್ ಮಾಡಿದವ್ರಿಗೂ ಕೂಡ ಇನ್ನೊಮ್ಮೆ ಲೀಗಲೈಸ್ ಮಾಡುವಂಥ ಅವಕಾಶ ಸಿಗಬಾರ್ದು. ಅದಕ್ಕೆ ನಾನು ನಿಮಗೆ ಈ ವಿಷಯ ಹೇಳಕ್ಕೆ ಹೇಳಿ. ಸಭಾಧ್ಯಕ್ಷೆ, ಮಾನ್ಯ ಸಚಿವರು ಈ ಬಿಲ್ಲನ್ನು ತರ್ತೋದ್ರಿಂದ ಎಲ್ಲ ಸ್ವಾಗತ ಮಾಡಿದ್ದಾರೆ. ನಾನು ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಸರ್ಟಿಫೈಡ್ ಕಾಪಿ ಏನು ಆನ್ಲೈನ್ ಕೊಡ್ತಾ ಇದ್ದಾರೆ ತುಂಬಾ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ಈ ಸ್ವತ್ತು ಏನು ಹೇಳಿದ್ರು ಸಭಾಧ್ಯಕ್ಷೆ, ಈ ನಮ್ಮ RDPR ಈ ಸ್ವತ್ತು, ಅದರಲ್ಲಿ ಟ್ರಾನ್ಸಾಕ್ಷನ್ ನಾನ್ ಟ್ರಾನ್ಸಾಕ್ಷನ್ 2 ತರ ಬರುತ್ತೆ ಸರ್.
ಈ ನಾನ್ ಟ್ರಾನ್ಸಾಕ್ಷನ್ ಇವ್ರು ಏನ್ ಮಾಡ್ತಾ ಇದಾರೆ ಈ ಅಕ್ರಮ ಬಡಾವಣೆಗಳು, ಯಾಕಂದ್ರೆ ನಮ್ದೆಲ್ಲ ಡೆವಲಪಿಂಗ್ ಬೆಂಗಳೂರು ಸುತ್ತು ಇರೋದು. ನಾನ್ ಟ್ರಾನ್ಸಾಕ್ಷನ್ ಖಾತಾ ಇಸ್ಕೊಂತಾರೆ PDO ಹತ್ರ. ನಾನ್ ಟ್ರಾನ್ಸಾಕ್ಷನ್ ಖಾತಾಲಿ ಅಪ್ರೂವಲ್ ಆಗಿರಲ್ಲ, ಆ ಖಾತಾ ಹಾಕಿ ಮಾಡೋಂತ ಕೆಲಸ ಮಾಡ್ತಾ ಇದಾರೆ. ಸೊ ಆ ನಾನ್ ಟ್ರಾನ್ಸಾಕ್ಷನ್ ಯಾವುದೇ ಕಾರಣಕ್ಕೂ ಅಪ್ರೂವ್ ಆಗ್ಬಾರ್ದು ಸರ್. ಅದೊಂದು ನೀವು ದಯವಿಟ್ಟು ಗಮನ ತಗೊಂಡ್ರೆ, ಯಾಕಂದ್ರೆ ಮತ್ತೆ ಆ ರೆವೆನ್ಯೂ ಸೈಟ್ಗೆ ಹೋಗ್ಬಿಡುತ್ತೆ ನಾನ್ ಟ್ರಾನ್ಸಾಕ್ಷನ್ ಹೋದ್ರೆ. ಓನ್ಲಿ ಟ್ರಾನ್ಸಾಕ್ಷನ್ ಇರುವಂತದ್ದು ಮಾತ್ರ ಖಾತೆ ಆಗ್ಲಿ ಸರ್ ಪ್ಲೀಸ್. ಇನ್ನು ಒಂದೇ ಅದೇನು ಈ ಸ್ವತ್ತು ಏನ್ ಹೇಳಿದ್ರಲ್ಲ, ಈ ಸ್ವತ್ತು ದೊಡ್ಡ ಕರಪ್ಷನ್ಗೆ ಕಾರಣ. ಎಲ್ಲ ನಮ್ಮ ಕಾರ್ಪೊರೇಷನ್ ಮಾಡಿದ್ದಾರೆ. ಅದಕ್ಕೇನು ಈ ಸ್ವತ್ತು ಡಿಪಾರ್ಟ್ಮೆಂಟ್ ಇಂದಾನೆ ಎಲ್ಲಾ ಪ್ರಾಪರ್ಟಿ ಮಾಡ್ಸಕ್ಕಾದ್ರೂ ಒಂದ್ಸತಿ ಮಾಡ್ಸಿಟ್ಬಿಡು. ಇಲ್ಲಿ ಪ್ರತಿ ಸರ್ತಿ ಅದು ಈ ಸ್ವತ್ತು ಮಾಡಕ್ ಹೋದಾಗ ನಮ್ಮಂತ ಸಣ್ಣ ಊರಲ್ಲಿ ಕೂಡ 25,000 50,000 ಕಾರ್ಪೊರೇಷನ್ ಕೊಡ್ಲಿಕ್ಕೆ ಆಗುದು. ಓಕೆ ಅಧ್ಯಕ್ಷರೇ, ಈಗ ವಿಶ್ವನಾಥ್ ಅವ್ರು ಹೇಳಿದ್ದು, ಅವ್ರು ಏನ್ ಹೇಳಿದ್ರು, ನಾವು ಚಾಪೆ ಕೆಳಗೆ ನುಗ್ಗಿದ್ರೆ ಅವ್ರು ರಂಗೋಲಿ ಕೆಳಗೆ, ಅದೇ ಅವರು ಧೀರಜ್ ಹೇಳಿದ್ದು ಉದಾಹರಣೆ. ಅದಕ್ಕೆ ಈ ನಾನ್ ಟ್ರಾನ್ಸಾಕ್ಟಬಲ್ ಖಾತೆ ತಗೊಂಡು ಅದನ್ನ ಟ್ರಾನ್ಸಾಕ್ಷನ್ ಆಗಿ ನಮ್ಮವರು ಒಪ್ಕೊಳ್ತಾರೆ. ಸೊ ದಿಸ್ ಇಸ್ ಅನ್ ಅದರ್ ವೇ ಆಫ್ ಬೈಪಾಸಿಂಗ್ ದ ಸಿಸ್ಟಮ್. ನೀವು ಹೇಳಿದ್ದನ್ನು ಕೂಡ ನಾನು ಗಮನದಲ್ಲಿ ಇಟ್ಕೊಂಡು ಆ ಲೂಪ್ ಹೋಲ್ ಅನ್ನು ಪ್ಲಗ್ ಮಾಡಿದ್ರೆ, ಸೊ ಇದೇನ್ ಫೈನಲ್ ಅಲ್ಲ ಅಥವಾ ಪರ್ಫೆಕ್ಟು ಅಲ್ಲ. ವಿ ಆರ್ ಓನ್ಲಿ ಲರ್ನಿಂಗ್ ಫ್ರಮ್ ಈಗ ಆಗ್ತಾ ಇರೋದನ್ನ ನೋಡಿ ತಗೊಂಡ್ ಬಂದಿದೀವಿ. ಐ ಆಮ್ ಶೋರ್ ಅವರು ಎವಾಲ್ವ್ ಆಗ್ತಾರೆ, ಮ್ಯೂಟೇಟ್ ಆಗ್ತಾರೆ, ಹೈಬ್ರಿಡ್ ಆಗ್ತಾರೆ, ಬಟ್ ವಿ ವಿಲ್ ಮಾನಿಟರ್. ಬಟ್ ಅವ್ರು ಹೇಳಿದ್ದು ಸ್ಪೆಸಿಫಿಕಲಿ ಒಂದು ಪಾಯಿಂಟ್ ಏನಿದೆ, ಮ್ಯೂಟೇಷನ್ ಆಫ್ ಎನ್ ಆರ್ಗ್ಯಾನಿಸಮ್, ಆ ದೃಷ್ಟಿಯಲ್ಲಿ ಹೇಳಿದೆ. ಈಗ ಅವ್ರೇನು ಹೇಳಿದ್ರು, ಈಗ ಯಾವುದೋ ಆಶ್ರಯ ಲೇಔಟ್ ಅಂತ ಅದರ್ಸ್ ಅಂತ ಹಾಕ್ಬಿಟ್ಟು ಮಾಡ್ತಾ ಇದ್ದಾರೆ. ಆಶ್ರಯ ಇರ್ಲಿ, ಸ್ಲಮ್ ಬೋರ್ಡ್ ಇರ್ಲಿ, ಫಸ್ಟ್ ಅವರು ಖಾತಾ ತಗೋಬೇಕು. ಆ ತರ ನಾನು ಮಾಡ್ತಾ ಇದ್ದೇವೆ. ಆ ತರ ಮಾಡೋದ್ರಿಂದ ಫಸ್ಟ್ ನೀವು ಖಾತಾ ಮಾಡಿಸ್ಕೊಳ್ಳಿ. ಈಗ ಅವ್ರಿಗೆ ಅಷ್ಟೇ ಅಲ್ಲ, ನಾನ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇನ್ಮೇಲೆ ನಾನು ಬಗಾರುಕುಮಲ್ಲಿ ಲ್ಯಾಂಡ್ ಕೊಟ್ರೆ ಫಸ್ಟ್ ಅವ್ರದ್ದು ಪೋಡಿ ದುರಸ್ತ್ ಮಾಡಿ ಅದಕ್ಕೊಂದು ಹೊಸ ಸರ್ವೆ ನಂಬರ್ ಕೊಟ್ಟು ಅದನ್ನ ಫಸ್ಟ್ ಸರ್ಕಾರಿ ಅಂತ ಖಾತೆ ಮಾಡಿ ಅದನ್ನ ರಿಜಿಸ್ಟರ್ ಮಾಡಿಕೊಡ್ತೇವೆ ನಾವು. ಸೊ ಹಂಗ್ ಮಾಡಿದಾಗ ಅದರ್ಸ್ ಅನ್ನೋದು ತೆಗೆದೇ ಹಾಕ್ಬಿಡ್ತೇವೆ. ಸೊ ನೀವ್ ಹೇಳ್ದಾಗ ಸೊ ಆತರ ಮಾಡ್ತಾ ಇದ್ದೇವೆ. ನೋಡೋಣ, ಸಾಧಕ ಎನೇಬಲ್ ಮಾಡ್ಕೊಂಡಿದ್ದೇವೆ ಈಗ ಇದರ ಅಮೆಂಡ್ಮೆಂಟ್ ಮುಖಾಂತರ. ಇಂಪ್ಲಿಮೆಂಟೇಷನ್ ಅಲ್ಲಿ ಇನ್ನೇನ್ ಚಾಲೆಂಜಸ್ ಬರುತ್ತೆ ನೋಡ್ತೇನೆ. ಈ ಆಕ್ಟ್ ಅಲ್ಲೇ ತಗೊಂಡ್ಬನ್ನಿ, ಯಾವ್ದೋ ಟ್ರಸ್ಟೆಡ್ ಏಜೆನ್ಸೀಸ್ ಅಂತ ಹೇಳಿದ್ರಿ, ಆಕ್ಟ್ ಅಲ್ಲೇ ತಗೊಂಡ್ ಬನ್ನಿ ಸರ್. ನಾನು ವರ್ಡಿಂಗ್ ಏನ್ ಮಾಡಿದ್ದೇನೆ, ರಿಲೇಟಿಂಗ್ ಟು ಟ್ರಾನ್ಸ್ಫರ್ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ, ದ ಏಲಿಯನೇಷನ್ ಆರ್ ಟ್ರಾನ್ಸ್ಫರ್ ಅದರ್ವೈಸ್ ವಿಚ್ ಇಸ್ ಗವರ್ನ್ಡ್ ಅಂಡರ್ ಎನಿ ಲಾ ಆರ್ ಸರ್ಕ್ಯುಲರ್ ಆಫ್ ದ ಸ್ಟೇಟ್ ಗವರ್ಮೆಂಟ್ ಆರ್ ಸೆಂಟ್ರಲ್ ಗವರ್ಮೆಂಟ್ ಅಂತ ಒಂದು ತಗೊಂಡ್ ಬಂದಿದ್ದೇವೆ. ಅಂಡ್ ಥ್ರೂ ಇಂಟೆಗ್ರೇಷನ್ ಅಂತ ಮಾಡಿದ್ದೇವೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಅದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ದೇವೆ. ಬಟ್ ಯಾವುದು ಅಂತ ನಾನು ಸ್ಪೆಸಿಫೈ ಮಾಡಿಬಿಟ್ರೆ ಬೇರೆದ್ ನಾನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಆಸ್ ಅಂಡ್ ವೆನ್ ಮೈ ಎಕ್ಸ್ಪೀರಿಯನ್ಸ್ ಇಂಪ್ರೂವ್ಸ್, ಐ ಶುಡ್ ಬಿ ಏಬಲ್ ಟು ಬ್ರಿಂಗ್ ಅದರ್ಸ್ ಆಲ್ಸೋ ಇನ್ ದ ಫೋಲ್ಡ್. ದಟ್ ಈಸ್ ಅವರ್ ಇಂಟೆನ್ಷನ್. ಬಟ್ ಸದ್ಯಕ್ಕೆ ನಮ್ಮ ಇಂಟೆನ್ಷನ್ ಅಂತೂ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. BDA, KIDB, ಹೌಸಿಂಗ್ ಬೋರ್ಡು, ಇಂಥ ಶೆಡ್ಯೂಲ್ಡ್ ಬ್ಯಾಂಕ್ಸು, ಅದನ್ನ ಐ ಆಮ್ ಆನ್ ರೆಕಾರ್ಡ್ ಸ್ಟೇಟಿಂಗ್. ಮುಂದಿಂದು ಉಳಿದಿದ್ದ ಆಮೇಲೆ ನೋಡ್ತೇವೆ ಅಧ್ಯಕ್ಷರೇ. ಸೊ ಈ ರೀತಿಯಾಗಿ ಅವ್ರು ಹೇಳಿದ್ದು ಈ ಸ್ವತ್ತು ಖಾತೆ ಕೊಡೋದ್ರಲ್ಲಿ ದೊಡ್ಡದು ನಡೀತಾ ಇದೆ, ಅದು ಅರ್ಬನ್ ಡೆವಲಪ್ಮೆಂಟ್ ಗೆ ಬರುತ್ತೆ. ವಿ ಆರ್ ಇನ್ ಡಿಸ್ಕಷನ್. ಗವರ್ಮೆಂಟ್ ಇಸ್ ಸೀಯಿಂಗ್ ಔಟ್ ಟು ಸ್ಟ್ರೀಮ್ ಲೈನ್ ಇಟ್. ಆಮೇಲೆ ಸೋಮಶೇಖರ್ ಅವರು ಹೇಳಿದ್ದು ಕೂಡ ಒಂದು ಖಂಡಿತ ಟ್ರಸ್ಟೆಡ್ ನೀವು ತಾವ್ ಹೇಳಿದ್ದು ಮತ್ತೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹೇಳಿದ್ದು, ರಿಜಿಸ್ಟ್ರೇಷನ್ಗೆ ಆಧಾರ್ ಅನ್ನ ಮ್ಯಾಂಡೇಟರಿ ಮಾಡೋದರ ಮುಖಾಂತರ ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬಹುದು ಅಂತ ಇದೆ. ಕೋರ್ಟ್ನವರು ಮೊನ್ನೆ ಆಧಾರ್ ಮಾಡೋದ್ರಿಂದ ಈ ಇಂಪರ್ಸನೇಷನ್ ಅವಾಯ್ಡ್ ಮಾಡ್ಲಿಕ್ಕೆ ಅವಕಾಶ ಇದೆ. ಸರ್, ಈಗ BDAನೇ ಟ್ರಸ್ಟ್, BDA ನಮ್ದು 5-6 ಜನ ಶಾಸಕರಿಗೆ ಚೀಟ್ ಮಾಡಿದೆ. ಅವ್ರದ್ದು ಅಲ್ಲದೆ ಇರೋ ಜಮೀನನ್ನು ನಮ್ಗೆ ರಿಜಿಸ್ಟರ್ ಮಾಡಿಕೊಟ್ಟಿದೆ. ಟ್ರಸ್ಟೆಡ್ ಅಂತ ಹೆಂಗೆ ಬರಲಿ ಆಯ್ತು. ಅದು ಬೇರೆ ಯಾವ ತರ ಆಗ್ತಾ ಇದೆ, ವಿ ಆರ್ ಅವೇರ್ ಆಫ್ ದಟ್. ಈಗ ಸಮಯದ ಪರ್ಯಾಲೋಚನಾ ಪ್ರಸ್ತಾವನೆಯ ಸಭೆ ತಾವು ಇದನ್ನ ಒಪ್ಪಿಗೆ ಕೊಡಬೇಕು. ಇದು ಎನಿವೇ ಅಮೆಂಡ್ಮೆಂಟ್ ಟು ಸೆಂಟ್ರಲ್ ಆಕ್ಟ್. ಬಟ್ ಇನ್ ದ ಮೀನ್ ಟೈಮ್ ಇದರಲ್ಲೇ ಒಂದು 17 ಅಂತ ಇದೆ. ತಾವು ಹೇಳಿದ್ದನ್ನ ನಾಳೆ ಆಗೋದಿಲ್ಲ, ಬಿಕಾಸ್ ಇದಕ್ಕೆ ಅಸೆಂಟ್ ಬೇಕಾಗತ್ತೆ. ಬಟ್ ಈ ಆಕ್ಟ್ ಅಲ್ಲಿ 17 ರೂಲ್ ಇದೆ. ಅದರ ಕೆಳಗಡೆ ನೀವು ಹೇಳಿದ್ದನ್ನ ನಾನು ಆದಷ್ಟು ಮಾರ್ಚ್ ತಿಂಗಳಲ್ಲಿ ಇದನ್ನ ಇನ್ನೊಂದು ರೂಪದಲ್ಲಿ ಎನ್ಫೋರ್ಸ್ ಮಾಡ್ಲಿಕ್ಕೆ ಮಾರ್ಚ್ಗೆ ಏನಾದ್ರು ಒಂದು ಪರ್ಯಾಲೋಚನಾ ಪ್ರಸ್ತಾವ ಸಭೆ ಮತಕ್ಕೆ ಹಾಕುತ್ತೇನೆ. 2020ನೇ ಸಾಲಿನ ನೋಂದಣಿ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಿದೆಂಬ ವಿಷಯ ಸಭೆ ಮುಂದಿದೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು.
ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2ರಿಂದ 8ರವರೆಗಿನ ಖಂಡಗಳು ತಿದ್ದುಪಡಿಯೊಂದಿಗೆ ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2ರಿಂದ 8ರವರೆಗಿನ ಖಂಡಗಳು ತಿದ್ದುಪಡಿಯೊಂದಿಗೆ ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು. ಅಧ್ಯಕ್ಷರೇ, ಸದರಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 2024 ಸಾಲಿನ ನೋಂದಣಿ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ತಿದ್ದುಪಡಿಯೊಂದಿಗೆ ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ತಿದ್ದುಪಡಿಯೊಂದಿಗೆ ಅನುಮೋದನೆ ದೊರಕಿದೆ. ಕರ್ನಾಟಕ ಸ್ಟ್ಯಾಂಪ್ ವಿಧೇಯಕವನ್ನು ಪರಿಶೀಲಿಸುತ್ತದೆ. ನೋಡಿ, ಒಂದೇ ಒಂದು ಅಂತ ಹೇಳಿದ್ರೆ ಇನ್ನ ಅದು 2 ಗಂಟೆ ದಯವಿಟ್ಟು ಕಾಯ್ತಾ ಇದ್ದೀನಿ. ನಮ್ಮಲ್ಲಿ ಚರ್ಚೆ ಮಾಡಬೇಕು. ಇಲ್ಲ ಈ ಬಿಲ್ಲೇ 1 ಅವರ್ ಆಯ್ತು. ದಯವಿಟ್ಟು ಮಾತಾಡಿ. 2 ನಿಮಿಷ. ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದೀರಿ. ನಮ್ಮ ಸರ್ಕಾರಿ ಬಿಸಿನೆಸ್ಗೆ ದಯಮಾಡಿ ಅಡ್ಡಿ ಮಾಡಬೇಡಿ. ಇನ್ನೊಂದು ಬಡ್ಜೆಟ್ ಮೇಲೆ ಮಾತಾಡ್ಬೇಕು. ಎಷ್ಟು 5 ಗಂಟೆ ಆಯ್ತು. 5 ಗಂಟೆ ಆಯ್ತು. ಅಲ್ಲಿ 7 ಗಂಟೆ ಮಟ್ಟ ಕೊಡು. ಆಮೇಲೆ ಮಾಡಿ 7 ಗಂಟೆ ಮೇಲೆ ಬಿಲ್ ಮಾಡಿ. ನೀವು ಕೂತ್ಕೊಳ್ಳಕ್ಕೆ ರೆಡಿ ಇಲ್ವಾ? ಬಿಲ್ ನಿಮ್ 7 ಗಂಟೆವರೆಗೂ ಈ ಕಾಲದಲ್ಲೂ ಕೂಡ ಎಲೆಕ್ಟ್ರಾನಿಕಲಿ ಆಗುವಾಗ ಎಲ್ಲ ರೀತಿಯ ಸಂವೇದನಕ ಸಹಕಾರ ಕೊಟ್ಟಿದ್ದಾರೆ. 10 ನಿಮಿಷ ಟೈಮ್ ಕೊಡಿ. ಹಣವನ್ನ 10 ಮಿನಿಟ್ಸ್ 10 ನಿಮಿಷ 10 ಮಿನಿಟ್ಸ್ ಆನ್ಲೈನ್ ಪೇಮೆಂಟ್ ಆಯ್ತು. ಡಿಜಿಟಲ್ ಪೇಮೆಂಟ್ ಗೆ ಸ್ಟಾಂಪ್ ಡ್ಯೂಟಿಯನ್ನ ಡಿಜಿಟಲ್ ಪೇಮೆಂಟ್ ಮಾಡಬೇಕು. ಡಿಮ್ಯಾಂಡ್ ಡ್ರಾಫ್ಟ್ ಆಪ್ಷನ್ ಇದೆ. ಡಿಮ್ಯಾಂಡ್ ಡ್ರಾಫ್ಟ್ ಆಕ್ಷನ್ ಅನ್ನ ತೆಗೆದುಹಾಕಿ ಡಿಜಿಟಲ್ ಪೇಮೆಂಟ್. ಸೊ ಪಾರದರ್ಶಕತೆ, ಸೋರಿಕೆ ಆಗೋದನ್ನ ತಡೆಗಟ್ಟೋದು, ವರ್ಕ್ ಲೋಡ್ ಕಡಿಮೆ ಆಗುತ್ತೆ. ಇವತ್ತಿನ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡು ಮುಂದಕ್ಕೆ ಹೆಜ್ಜೆ ಇಡುವಂತ ಪ್ರಯತ್ನ. ಅನುಮೋದನೆ ಕೊಡಬೇಕು ಅಂತ ಸಭೆ ಮತಕ್ಕಾಗುತ್ತೇನೆ. 2024 ಸಾಲಿನ ಕರ್ನಾಟಕ ಸ್ಟ್ಯಾಂಪ್ ತಿದ್ದುಪಡಿ ವಿಧೇಯಕವನ್ನು ಪರಿಶೀಲಿಸುವುದೆಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2ನೇ ಖಂಡವು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2ನೇ ಖಂಡವು ವಿಧೇಯಕದ ಅಂಗವಾಯಿತು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಮಂತ್ರಿಗಳು. ಮಾನ್ಯ ಸಭಾಧ್ಯಕ್ಷರೇ, ಸದರಿ ವಿಧೇಯಕವನ್ನ ಅಂಗೀಕರಿಸಬೇಕೆಂದು ತಮ್ಮ ಮುಖಾಂತರ ಸದನವನ್ನು ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 2024 ಸಾಲಿನ ಕರ್ನಾಟಕ ಸ್ಟ್ಯಾಂಪ್ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರುದ್ಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಗದಗ ಬೆಟ್ಟಗಿರಿ ವ್ಯಾಪಾರ ಇಲ್ಲ
ಅಲ್ಲ ಸಿಂಪಲ್ ಇದೆ ಎಲ್ಲ ನೀವು ಕಂಟಿನ್ಯೂ ಮಾಡಬೇಡಿ. ಈಗ ಆಯ್ತು ಸಚಿವರೇ, ಆಯ್ತು. ಲಾಸ್ಟ್ ಇದೆ ಈಗ ನಾನು ಪ್ರತಿಪಕ್ಷದ ನಾಯಕರಿಗೆಲ್ಲರಿಗೂ ಕೂಡ ನನ್ನ ಆಯ್ತು ಒಂದು ನಿಮಿಷ ಅಲ್ಲಲ್ಲ, ನಾನು ನಮ್ಮ ಪ್ರತಿಪಕ್ಷ ನಾಯಕರಿಗೆ ಎಲ್ಲ ಆಡಳಿತ ಸದಸ್ಯರಿಗೆ ಮಂತ್ರಿಗಳ ಅಭಿನಂದನೆ ಸಲ್ಲಿಸ್ತೇನೆ. ನೀವು 10 ಬಿಲ್ ಪಾಸ್ ಮಾಡಿಸಿ ಕೊಟ್ಟಿದ್ದೀರಿ, ಇನ್ನು ಬರೀ 2 ಬಿಲ್ ಮಾತ್ರ. ಅಧ್ಯಕ್ಷ 11 ಬಿಲ್ ಪಾಸ್ ಮಾಡಿದ್ದೇವೆ. ಇಲ್ಲ ಇದು ಸಿಂಪಲ್ ಇದೆ. ಬೆಲ್ಲದವ್ರ ಇದರಲ್ಲಿ ಏನಿಲ್ಲ. ಆಯ್ತು ಬೇಡ